ಐ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ವಿಡಿಯೋ ಲಾಸ್ಟ್ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮ್ಯಾಚ್ ಪ್ರಿವ್ಯೂ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಹೋಮ್ ಗ್ರೌಂಡಲ್ಲಿ. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 162, 156, 162 ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ಬ್ಯಾಟಿಂಗ್ಗೆ ಮತ್ತು ಬೌಲಿಂಗ್ಗೆ ಸಿಕ್ಕಾಪಟ್ಟೆ 50%. ಇಲ್ಲಿ ಸ್ಪೀಡ್ ಬೌಲಿಂಗ್ಗೆ 60%, ಸ್ಪಿನ್ನಿಂಗ್ಗೆ 40%. ಒಟ್ನಲ್ಲಿ ಮೇನ್ ಒಟ್ನಲ್ಲಿ ಇಂಡಿಯಾ ಈಸಿಯಾಗಿ ಗೆಲ್ತಾರೆ ಒಟ್ನಲ್ಲಿ ಅನ್ಬೋದು ನನ್ನ ಪ್ರಕಾರ ಹೇಳೋದಾದ್ರೆ. ಇಂಡಿಯಾ ಅಂದಾಗೆಲ್ಲ ಇದು ಈಸಿ ಮ್ಯಾಚ್ ಅನ್ಬೋದು ನನ್ನ ಪ್ರಕಾರ ಹೇಳೋದಾದ್ರೆ. ಇವರು ಟೋಟಲ್ 5 ಮ್ಯಾಚ್, ಟೋಟಲಾಗಿ 4ನೇ ಮ್ಯಾಚು ಒಟ್ನಲ್ಲಿ ಇದು ಆಡ್ತಿರೋದು. ಒಟ್ನಲ್ಲಿ ಇಂಡಿಯಾ ಏನಾದ್ರು ಇದು ಒಟ್ನಲ್ಲಿ ಗೆದ್ದೇ ಗೆಲ್ತಾರೆ. 99% ಇಂಡಿಯಾ ಗೆದ್ದೇ ಗೆಲ್ತಾರೆ ನನ್ನ ಪ್ರಕಾರ ಹೇಳೋದಾದ್ರೆ. ಇಲ್ಲಿ ಇಂಡಿಯಾ ಟಾಸ್ ಗೆದ್ದವರು ಇಲ್ಲಿ ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ, ಇಂಡಿಯಾ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳಲ್ಲ. ಇಂಡಿಯಾ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಒನ್ ಸೈಡ್ ಮ್ಯಾಚ್ ಮಾಡೋ ಚಾನ್ಸಸ್ ಇದೆ. ಹೋದ ಮ್ಯಾಚ್ ಅದ್ರ ಸೆಕೆಂಡ್ ಮ್ಯಾಚ್ ಎಲ್ಲ ನೋಡೋದಾದ್ರೆ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಮಾಡ್ಕೊಂಡು ಈಸಿಯಾಗಿ ಗೆದ್ರು ಅನ್ಬೋದು. ಒಟ್ಟಿನಲ್ಲಿ ಜಿಂಬಾಬ್ವೆ ಅವರು ಈಸಿಯಾಗಿ ಬಿಟ್ಕೊಟ್ಬಿಡ್ತಾರೆ ಗುರು. ಅಂತ ಬ್ಯಾಟಿಂಗ್ ಡೆಪ್ತು ಇಲ್ಲ, ಒಂಚೂರು ಬೌಲಿಂಗಲ್ಲಿ ಒಂಚೂರು ಆವರೇಜ್ ಆಗಿದ್ದಾರೆ ಅನ್ಬೋದು, ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಡೆಪ್ತು ಇಲ್ಲ. ಒಟ್ಟಿನಲ್ಲಿ ಇಂಡಿಯಾ ಟೀಮಿಂಗು ಒಂಚೂರು ಚೇಂಜ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು ನನ್ನ ಪ್ರಕಾರ ಹೇಳೋದಾದ್ರೆ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಮಾಡೋ ಚಾನ್ಸಸ್ ಇದೆ ಅನ್ಬೋದು. ಒಟ್ಟಿನಲ್ಲಿ ಜಿಂಬಾಬ್ವೆ ಕಡೆನೂ ಅಂತ ಹೇಳ್ಕೊಳ್ಳೋ ಟೀಮು ಇಲ್ಲ ಅನ್ಬೋದು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಮಾಡೋ ಚಾನ್ಸಸ್ ಇದೆ ಅನ್ಬೋದು. ಒಟ್ಟಿನಲ್ಲಿ ಇವರು ಗೆದ್ಕೊಬರೋದು ನೋಡೋದಾದ್ರೆ ಇಲ್ಲಿ ಇವರು 5 ಮ್ಯಾಚಲ್ಲಿ 5ಕ್ಕೆ ಗೆದ್ಕೊಬರ್ತಿದ್ರು. ಜಿಂಬಾಬ್ವೆ ಅವರು 1 ಮ್ಯಾಚ್ನ ಸೋತ್ಕೊಬರ್ತಿದ್ರೆ ಇದು ಎಲ್ಲಪ್ಪ ಬರುತ್ತೆ ಅಂದರೆ ಸೋನಿ ಸ್ಟಾರ್ ಸ್ಪೋರ್ಟ್ಸ್ ಲೈವಲ್ಲಿ ಬರುತ್ತೆ. ಒಟ್ನಲ್ಲಿ 4:15 ಸ್ಟಾರ್ಟ್ ಆಗುತ್ತೆ, 8:00 ಕ್ಲೋಸ್ ಆಗುತ್ತೆ ಅನ್ಬೋದು. ಇಲ್ಲಿ ಒಟ್ನಲ್ಲಿ ಮೇನ್ ಒಟ್ನಲ್ಲಿ ಇಂಡಿಯಾ ಈಸಿಯಾಗಿ ಗೆಲ್ತಾರೆ ಅನ್ಬೋದು. ಇಲ್ಲಿ ಅಂತ ಏನು ಪ್ರಿವ್ಯೂ ಮಾಡೋ ಕತೆ ಇಲ್ಲ ಅನ್ಬೋದು. ಇಲ್ಲಿ ಶುಭ್ಮನ್ ಗಿಲ್ ಹೊಸ ಟೀಮ್ ಅನ್ಬೋದು. ಇಲ್ಲಿ ಸಿಕ್ಕಾಪಟ್ಟೆ ಟೀಮ್ ಚೇಂಜಸ್, ಸಿಕ್ಕಾಪಟ್ಟೆ ಚೇಂಜ್ 99% ಚೇಂಜ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿರ್ತಾರೆ. 4ನೇ ಮ್ಯಾಚಿಂದ ಹೊಸ ಟೀಮ್ ಆಗಿ ಬರ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿರ್ತಾರೆ. ಇಲ್ಲಿ ಓಪನಿಂಗ್ ಸ್ಟಾರ್ಟ್ಗೆ ಯಶಸ್ವಿ ಜೈಸ್ವಾಲ್ ಬರ್ತಿದ್ದಾರೆ. 3ನೇ ಸ್ಟಾರ್ಟ್ಗೆ ಅಭಿಷೇಕ್ ಶರ್ಮಾ, ಇಲ್ಲಿ ಗಾಯಕ್ವಾಡು 4ನೇ ಸ್ಲಾಟ್ಗೆ ಬರ್ತಾರೆ. ಒಟ್ಟಿನಲ್ಲಿ 5ನೇ ಸ್ಲಾಟಿಂದ ಸಿಕ್ಕಾಪಟ್ಟೆ ಚೇಂಜ್ ಆಗೋ ಚಾನ್ಸಸ್ ಇದೆ. ಸಂಜು ಸ್ಯಾಮ್ಸಂಗು, ಶಿವಮ್ ದುಬೆ, ರಿಂಕು ಇವರಿಬ್ಬರು ಬರ್ತಿದ್ದಾರೆ ಅನ್ಬೋದು. ಇಲ್ಲಿ ಚೇಂಜ್ ಆಗೋ ಚಾನ್ಸಸ್ ಸಂಜು ಸ್ಯಾಮ್ಸಂಗು, ಶಿವಮ್ ದುಬೆ ಬರೋ ಚಾನ್ಸಸ್ ಸಿಕ್ಕಾಪಟ್ಟೆ 99% ಬರೋ ಚಾನ್ಸಸ್ ಇದೆ. ಇಲ್ಲಿ ರಿಂಕು ಸಿಂಗು ಮತ್ತು ವಾಷಿಂಗ್ಟನ್ ಸುಂದರು ಇಲ್ಲಿ ಆಲ್ರೌಂಡರ್ ಆಗಿರ್ತಾರೆ ಅನ್ಬೋದು. ಇಲ್ಲಿ ರವಿ ಉಷ್ಣವಿ, ಆವೇಶ್ ಖಾನು, ಕಲಿಯಲ್ ಮತ್ತು ಮುಖೇಶ್ನ ಇಲ್ಲಿ ಆಡಿಸ್ತಿಲ್ಲ ಅನ್ಬೋದು. ಇಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಇಲ್ಲಿ ಸಂಜು ಸ್ಯಾಮ್ಸಂಗ್ ಆಗಲಿ, ಶಿವಮ್ ದುಬೆಗಾಗಲಿ ಒಟ್ನಲ್ಲಿ ಟೀಮ್ ಚೇಂಜಸ್ ಮಾಡ್ಕೊಂಡು ಬರ್ತಿದೆ. ಓದ್ಸದಿನ ಇವ್ರನ್ನೇ ಆಡಿಸ್ಕೊಂಡ್ಬಂದಿದ್ರು, ಆಗ ಚೆನ್ನಾಗಿ ಆಡಿದ್ರು ಸಂಜು ಸ್ಯಾಮ್ಸಂಗು. ಒಟ್ಟಿನಲ್ಲಿ ಇಂಡಿಯಾ ಜಿಂಬಾಬ್ವೆ ಅಂದಾಗೆಲ್ಲ ಇಂಡಿಯಾ ಒನ್ ಸೈಡ್ ಮಾಡೋ ಚಾನ್ಸಸ್ ಇದೆ. ಏನಾದ್ರು ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡೋ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಜಿಂಬಾಬ್ವೆ ಅವರು ಸಿಕ್ಕಾಪಟ್ಟೆ ಈಸಿಯಾಗಿ ಸೋತ್ಬಿಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಶುಭ್ಮನ್ ಗಿಲ್ ಚೆನ್ನಾಗಿ ಆಡ್ತಾರೆ. ಒಂಚೂರು ಕುಟ್ಕೊಂಡು ಆಡ್ತಿದ್ರೆ, ಒಂಚೂರು ಓಪನಿಂಗಲ್ಲಿ ಸಿಕ್ಕಾಪಟ್ಟೆ ಇಂಡಿಯಾ ಒಂಚೂರು ಸ್ಟ್ರಗಲ್ ಪಡೋದಂದರೆ ಅದೇ ಶುಭ್ಮನ್ ಗಿಲ್ ಒಂಚೂರು ಚೆನ್ನಾಗಿ ಆಡ್ತಾರೆ. ಒಟ್ಟಿನಲ್ಲಿ ಬಾಲ್ ಟು ಬಾಲ್ ಆಡ್ತಾರೆ ಅನ್ಬೋದು. ಇಲ್ಲಿ ಯಶಸ್ವಿ ಜೈಸ್ವಾಲ್ ಚೆನ್ನಾಗಿ ಆಡ್ತಾರೆ. ಅಭಿಷೇಕ್ ಶರ್ಮಾ ಹೋದ ಮ್ಯಾಚ್ ಚೆನ್ನಾಗಿ ಆಡಿರಲಿಲ್ಲ, ಈ ಮ್ಯಾಚು ಚೆನ್ನಾಗಿ ಆಡಬೇಕು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಇಂಡಿಯಾ ಅಂದಾಗೆಲ್ಲ ಹೈ ಇಂಟೆನ್ಷನ್ ಮ್ಯಾಚ್ ಇರಲ್ಲ, ಒನ್ ಸೈಡ್ ಆಗುತ್ತೆ ಅನ್ಬೋದು. ಇವರು ಟೋಟಲ್ ಆಗಿ ಆಡಿರೋದು ನೋಡಿದ್ರೆ 11 ಮ್ಯಾಚಲ್ಲಿ ಇಂಡಿಯಾ 10 ಮ್ಯಾಚ್ನ ಗೆದ್ದಿದ್ದಾರೆ. ಜಿಂಬಾಬ್ವೆ ಅವರು 3 ಮ್ಯಾಚ್ನ ಗೆದ್ಕೊಬರ್ತಿದ್ದಾರೆ. ಒಟ್ಟಿನಲ್ಲಿ ಇಂಡಿಯಾ ಜಿಂಬಾಬ್ವೆ ಅಂದಾಗ ನನ್ನ ಪ್ರಕಾರ ಇಂಡಿಯಾ ಒನ್ ಸೈಡ್ ಮ್ಯಾಚ್ ಆಗುತ್ತೆ ಅನ್ಬೋದು. ಒಟ್ಟಿನಲ್ಲಿ ಈ ಪ್ರಿವ್ಯೂ ನಿಮ್ಗೇನೋ ಇಷ್ಟ ಇದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದೆ.